ಇನ್ನು ರಂಜಾನ್ ದಿನ ಚಿನ್ನದ ದರದಲ್ಲಿ ದೊಡ್ಡ ಪತನ ಕಂಡು ಬಂದಿರುವಂಥದ್ದು. ಇದೇ ಮೊದಲ ಬಾರಿಗೆ 1,50,000 ಚಿನ್ನದ ಬೆಲೆ ಆಗಿರುವಂಥದ್ದು. 1,48,000ಕ್ಕೆ ಕುಸಿದ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ. ಬೆಳಗ್ಗೆಯಿಂದ ಬರೋಬ್ಬರಿಯಾಗಿ 4,000 ರೂಪಾಯಿ ಇಳಿಕೆಯಾಗಿರುವಂಥದ್ದು. ಬೆಳ್ಳಿ ಬೆಲೆಯಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದ ಹೆಚ್ಚಳವನ್ನು ಕಾಣ್ತಾ ಇದ್ದೇವೆ. ಇನ್ನು ಬೆಳಗ್ಗೆಯಿಂದ ಬರೋಬ್ಬರಿಯಾಗಿ 4,000 ರೂಪಾಯಿ ಇಳಿಕೆಯೊಂದನ್ನು ನಾವು ಕಾಣಬಹುದು. ಬೆಳ್ಳಿ ಬೆಲೆಯಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದ ಹೆಚ್ಚಳ ಆಗ್ತಾ ಇದೆ. ಇಂದು ಕೆಜಿ ಬೆಳ್ಳಿ ಬೆಲೆ 2,32,000 ರೂಪಾಯಿ ಆಗಿರುವಂಥದ್ದು. ಕೆಜಿ ಬೆಳ್ಳಿ ಬೆಲೆಯಲ್ಲಿ 4,000 ರೂಪಾಯಿ ಹೆಚ್ಚಳವಾಗಿದೆ. ಒಟ್ಟಲ್ಲಿ ಚಿನ್ನ ಪ್ರಿಯರಿಗಂತೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಯಾರ್ಯಾರೆಲ್ಲ ಚಿನ್ನವನ್ನ ಖರೀದಿ ಮಾಡಬೇಕು ಅಥವಾ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್. ಇದೇ ಮೊದಲ ಬಾರಿಗೆ 1,50,000 ಚಿನ್ನದ ಬೆಲೆ ಬಂದಿರುವಂಥದ್ದು. 1,48,000ಕ್ಕೆ ಕುಸಿದಿದೆ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ. ಬೆಳಗ್ಗೆಯಿಂದಲೇ ಈಗಾಗಲೇ 4,000 ಬರೋಬ್ಬರಿಯಾಗಿ ಇಳಿಕೆಯನ್ನು ಕಂಡಿರುವಂಥದ್ದು. ಆದರೆ ಬೆಳ್ಳಿ ಬೆಲೆಯಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದ ಹೆಚ್ಚಳವನ್ನು ಕಾಣ್ತಾ ಇದೆ. ಇಂದಿನ ದಿನ ಕೆಜಿ ಬೆಳ್ಳಿ ಬೆಲೆ 2,32,000 ರೂಪಾಯಿ ಆಗಿದೆ. ಕೆಜಿ ಬೆಳ್ಳಿ ಬೆಲೆಯಲ್ಲಿ 4,000 ರೂಪಾಯಿ ಹೆಚ್ಚಳವಾಗಿರುವಂಥದ್ದು. ಒಟ್ಟಲ್ಲಿ ಚಿನ್ನ ಪ್ರಿಯರಿಗಂತೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಯಾರ್ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡ್ತೀರಾ ಅದರಲ್ಲಿ ಮುಖ್ಯವಾಗಿ ಚಿನ್ನದ ದರ ಈಗಾಗಲೇ ಇಳಿಕೆಯಾಗಿದೆ. ಇನ್ನು ಮದುವೆ ಶುಭ ಸಮಾರಂಭಗಳಿಗೆ ಆಗಿರ್ಬೋದು ಅಥವಾ ನೀವೇನಾದರೂ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಈಗ ಚಿನ್ನದಿಂದ ಒಂದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಚಿನ್ನದ ಬೆಲೆ ಈಗಾಗಲೇ ಇಳಿಕೆಯಾಗಿದೆ. 1,48,000 ರೂಪಾಯಿಗೆ ಕುಸಿದಿದೆ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ. ಇಂದಿನ ದಿವಸ ಅಂದರೆ ಇವತ್ತಿನ ದಿನ ಬರೋಬ್ಬರಿಯಾಗಿ ಈಗಾಗಲೇ 4,000 ರೂಪಾಯಿ ಇಳಿಕೆಯಾಗಿದೆ ಚಿನ್ನದ ಬೆಲೆಯಲ್ಲಿ. ಅದೇ ರೀತಿಯಾಗಿ ಬೆಳ್ಳಿಯ ಬೆಲೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವಂಥದ್ದು. ಒಂದು ಕಡೆ ವಾರ ತುಂಬಾ ದೊಡ್ಡ ಮಟ್ಟದ ರೀತಿಯಲ್ಲಿ 22 ದಿನಗಳಾಯಿತು ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ಏನು ವಾರ್ ನಡೀತಾನೆ ಇದೆ. ಆದರೆ ಈ ಕಡೆ ಚಿನ್ನ ಮತ್ತು ಬೆಳ್ಳಿ ದರಗಳಲ್ಲಿ ಚಿನ್ನದ ಬೆಲೆ ಈಗಾಗಲೇ ಇಳಿಕೆಯಾಗ್ತಾ ಇರುವಂಥದ್ದು. ಇನ್ನು ಬೆಳ್ಳಿ ದರ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಬೆಳಗ್ಗೆಯಿಂದ ಬರೋಬ್ಬರವಾಗಿ ಈಗಾಗಲೇ 4,000 ರೂಪಾಯಿ ಇಳಿಕೆಯಾಗಿದೆ ಚಿನ್ನದ ದರ. ಬೆಳ್ಳಿ ಬೆಲೆಯಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳವನ್ನು ಕಾಣ್ತಾ ಇದ್ವಿ. ಯಾರ್ಯಾರೆಲ್ಲ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ದಾರೆ, ಯಾರ್ಯಾರೆಲ್ಲ ಮದುವೆ ಸಮಾರಂಭಗಳಿಗೆ ಶುಭ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದವ್ರಿಗಂತೂ ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೀವು ಧಾರಾಳವಾಗಿ ಒಂದು ಚಿನ್ನವನ್ನು ಖರೀದಿ ಮಾಡ್ಬೋದು. ಒಟ್ಟಲ್ಲಿ ಚಿನ್ನ ಪ್ರಿಯರಿಗಂತೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದರೆ ಚಿನ್ನದ ಬೆಲೆ ಈಗ ಏರಿಳಿತಕ್ಕೆ ಏನಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಇಂದಿನ ದಿವಸ 4,000 ರೂಪಾಯಿ ಈಗಾಗಲೇ ಇಳಿದಿರುವಂಥದ್ದು. 1,48,000 ರೂಪಾಯಿಗೆ ಕುಸಿದಿದೆ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ. ಇಂದಿನ ದಿವಸವೇ ಬರೋಬ್ಬರಿಯಾಗಿ ಈಗಾಗಲೇ 4,000 ರೂಪಾಯಿ ಇಳಿಕೆಯಾಗಿರುವಂಥದ್ದು. ಒಂದು ಕಡೆ ವಾರ್ ನಡೀತಾ ಇದೆ, ದೊಡ್ಡ ಮಟ್ಟದ ರೀತಿಯಲ್ಲಿ ಯುದ್ಧ ನಡೀತಾ ಇದೆ. ಆದರೂ ಸಹಿತ ಇಲ್ಲಿ ಚಿನ್ನದ ಬೆಲೆ ಏನಿದೆ ಇಳಿಕೆಯಾಗ್ತಾ ಇರುವಂಥದ್ದು. ಒಂದು ಕಡೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಲಾಸನ್ನು ಅನುಭವಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದಲೋ ಅಥವಾ ಇನ್ಯಾವುದೋ ಕಾರಣಕ್ಕೂ ಗೊತ್ತಿಲ್ಲ, ಒಟ್ಟಲ್ಲಿ ಚಿನ್ನದ ಬೆಲೆ ಇಲ್ಲಿ ಇಳಿಕೆಯಾಗ್ತಾ ಇರುವಂಥದ್ದು. ಇದರಿಂದ ಗ್ರಾಹಕರಿಗೆ ಹೂಡಿಕೆದಾರರಿಗೆ ತುಂಬಾ ಒಂದು ಸಂತಸದ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾರ್ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಈಗ ಸಲೀಸಾಗಿ ಅಂದರೆ ಚಿನ್ನದ ಬೆಲೆ ಏನು ಇಳಿಕೆಯನ್ನು ಕಾಣ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಳಿಕೆ ಆಗುತ್ತೋ ಅಥವಾ ಏರಿಕೆ ಆಗುತ್ತೋ ಗೊತ್ತಿಲ್ಲ. ದಿಢೀರನೇ ಇಳಿಕೆಯೂ ಕೂಡ ಆಗಬಹುದು, ದಿಢೀರನೇ ಏರಿಕೆ ಕೂಡ ಆಗ್ಬೋದು. ಅದಕ್ಕೋಸ್ಕರ ಇಳಿಕೆ ಆದಂತಹ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿ ಮಾಡುವುದು ಉತ್ತಮ. ಹಾಗೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ ಬೆಳ್ಳಿ ಬೆಲೆ. ಚಿನ್ನದ ದರ ಮಾತ್ರ ಇಳಿಕೆ ಆಗಿರುವಂಥದ್ದು. ಬೆಳ್ಳಿಯ ಪ್ರಮಾಣ ಮತ್ತು ಬೆಳ್ಳಿಯ ಬೆಲೆ ಪ್ರಮಾಣ ಏನಿದೆ ಹೆಚ್ಚಳವಾಗ್ತಾ ಇರುವಂಥದ್ದು. ಈಗಾಗಲೇ 4,000 ರೂಪಾಯಿ ಇಳಿಕೆಯಾಗಿದೆ ಇಂದಿನ ದಿವಸ ಚಿನ್ನದ ದರ.